ತಾರ್ಗಳು ನಿಲ್ಸಿದ್ದೇವೆ. ಬೆಂಗಳೂರೊಳಗೆ ದುಡ್ಕೊಂಡು ತೊಗೊಂಬಂದಿದ್ದು ತಾರ್ಗಳು ಇವು ನೋಡ್ರಿ ಒಂದ್ಸಲ. ಚೆನ್ನಾಗೈತಿ. ನಂಗೆ ಯಾವ ಥರ ಬೇಕಲ್ಲ ನಾನು ಆ ಥರ ಕಿಚನ್ ರೆಡಿ ಮಾಡಿಸ್ಕೊಳತ್ತೀನಿ. ಅದು ನನ್ನ ಆಸೆ ಈಡೇರಾಕತೈತಿ. ಭಾಳ ಖುಷಿ ಆಗತೈತಿ ನಂಗೆ. ಇವಾಗ ಇದೆಲ್ಲ ತೆಗಿತೀವಿ. ಆಮೇಲೆ ನಮ್ಗೇನು ಪ್ಲಾನ್ ಐತಂದ್ರೆ ಇದು ಏನು ಮುಲಿ ಒಳಗೆ ಏನು ಆಮ್ಯಾಗ ಏನಪ್ಪ ಅಂದ್ರೆ ನಮ್ದು ಇದು ಒಂಥರ ಜಾತ್ರೆ ಆಗಿಬಿಟ್ಟೈತಿ. ಎಲ್ಲ ಫುಲ್ ಐಟಮ್ಸ್ ಆಗಿದಾವೆ. ಆಮೇಲೆ ಗ್ಲಾಸ್ಗಳೆಲ್ಲ ಭಾಳ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಬ್ಲಾಗ್. ನಿನ್ನೆ ವಿಡಿಯೋದೊಳಗೆ ಹೇಳಿದಂಗೆ ನಮ್ಮ ಕಿಚನ್ ಆಯ್ತು ಮತ್ತು ನಮ್ಮ ಮನೆ ಆಯ್ತು, ನಾವು ಮತ್ತು ಯಾವ ಥರ ಸಾತೇವಿ ಅಂತೇಳಿ ನಿನ್ನೆ ಎಲ್ಲ ಪ್ಲ್ಯಾನ್ ಆಗೈತಿ. ನಾನು ಇನ್ಸ್ಟಾಗ್ರಾಮ್ ಒಳಗೆ ಯೂಟ್ಯೂಬ್ ಒಳಗೆ ನೋಡ್ತಿದ್ದೆ. ಎಲ್ಲ ಹುಡುಗಿಯರ್ದು ಡ್ರೀಮ್ ಕಿಚನ್ ಇರತ್ತಲ್ಲ, ಆ ಥರ ನನಗೂ ಆಸೆ ಇತ್ತು ನನ್ನ ಕಿಚನ್ನು ಚೇಂಜ್ ಮಾಡ್ಬೇಕಂತ ಹೇಳಿ. ಸೊ ಅದೂ ನಿನ್ನೆ ಎಲ್ಲ ಪ್ಲ್ಯಾನ್ ಆಗೈತಿ. ನಂಗೆ ಯಾವ ಥರ ಬೇಕಲ್ಲ ನಾನು ಆ ಥರ ಕಿಚನ್ ರೆಡಿ ಮಾಡಿಸ್ಕೊಳತ್ತೀನಿ. ಅದು ನನ್ನ ಆಸೆ ಈಡೇರಾಕತೈತಿ. ಭಾಳ ಖುಷಿ ಆಗತೈತಿ ನಂಗೆ. ನೋಡೋಣ. ಬಟ್ ನಿನ್ನೆ ಆಲ್ಮೋಸ್ಟ್ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀವಿ ಯಾವ ಥರ ಮಾಡ್ಬೇಕಂತ ಹೇಳಿ. ಫುಲ್ ಇವಾಗ ನಮ್ಮದು ಕಿಚನ್ ಎಲ್ಲ ಖಾಲಿ ಐತಿ. ಸ್ವಲ್ಪ ಡ್ರಾ ಅದು ಇದು ಅಂತ ಹೇಳಿ ಏನೇನೋ ಪ್ಲ್ಯಾನ್ ಹಾಕಿ ಸ್ವಲ್ಪ ಕಟ್ಟಿ ಎಲ್ಲ ಚೇಂಜ್ ಮಾಡಿ ಇವಾಗ ಟ್ರೆಂಡಿಂಗ್ ಬಂದಿರೋ ಸಿಂಕ್ ಎಲ್ಲ ಇದೆಲ್ಲ ಅದೆಲ್ಲ ಹಾಕಿಸ್ಬೇಕಂತ ಪ್ಲ್ಯಾನ್ ಆಗೈತಿ. ಆಮೇಲೆ ನನಗೆ ಯಾವ ಥರ ಕಿಚನದ್ದು ಇದೇ ಥರ ಮಾಡಿಸ್ಬೇಕಂತ ಹೇಳಿ ಆಸೆ ಐತ್ಲ, ಹಂಗೆ ನಮ್ಮ ಮನೆಯವ್ರಿಗೂ ಹಾಲು ಮತ್ತು ನಮ್ದು ಬೆಡ್ರೂಮ್ ಐತ್ಲ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಬೇಕಂತೇಳಿ ಅವ್ರಿಗೆ ಆಸೆ ಐತಿ. ಅವರು ಹಾಲ್ ಒಳಗೆ ಸ್ವಲ್ಪ ಟಿ ವಿ ಸ್ಟ್ಯಾಂಡು ಅದು ಇತ್ತು ಅಂತೇಳಿ ಅವರು ಏನೇನೋ ಮಾಡ್ಸೋಕೆ ಪ್ಲ್ಯಾನ್ ಮಾಡಿದ್ರು. ಆಮೇಲೆ ನಮ್ಮ ರೂಮ್ ಒಳಗೆ ನಂಗಂತ ಹೇಳಿ ಡ್ರೆಸ್ಸಿಂಗ್ ಟೇಬಲು ಅದು ಇದು ಮತ್ತು ಎಲ್ಲ ಚೆನ್ನಾಗಿ ನಮ್ಮ ರೂಮ್ ಒಳಗೆ ಮಾಡಿಸ್ಬೇಕಂತೇಳಿ ಅವ್ರು ಏನೇನೋ ಪ್ಲ್ಯಾನ್ ಹಾಕಿದಾರೆ, ಅದೆಲ್ಲ ಅವರನ್ನ ಹೇಳ್ತಾರಂತ. ಆಮೇಲೆ ವಿಡಿಯೋ ಎಂಡ್ವರೆಗೂ ನೋಡ್ರಿ. ಅವ್ರು ಏನೇನು ಪ್ಲ್ಯಾನ್ ಹಾಕಿದಾರೆ, ನಾನು ಏನೇನು ಪ್ಲ್ಯಾನ್ ಹಾಕಿದ್ದನಲ್ಲ, ಯಾವ ಥರ ಡಿಸೈನ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಲ್ಲ ಅದನ್ನ ವಿಡಿಯೋ ಲಾಸ್ಟಲ್ಲಿ ಫೋಟೋ ಹಾಕ್ತೀವಿ ನೋಡ್ರಿ. ಬರೀ ಇವಾಗ ನಮ್ಮದು ಬಿಫೋರ್ ಕಿಚನ್ ರೂಮ್ ಹಾಲ್ ಯಾವ ಥರ ಐತಿ, ಆಮೇಲೆ ನಾವು ಯಾವ ಥರ ಮಾಡಿಸ್ಬೇಕಂತ ಹೇಳಿ ಅಂದ್ಕೊಂಡೀವಿ ಅಂತ ಎಲ್ಲ ಹೇಳ್ತೀವಿ. ಫಸ್ಟ್ ಕಿಚನ್ ತೋರಿಸ್ತಾನೆ ಅಂತ ನಿಮಗೆ. ಬರೀ ಇವಾಗ ನಮ್ಮ ಕಿಚನ್ ನೀವು ಮುಂಚೆ ನಮ್ಮ ಲಾಗ್ ಒಳಗೆಲ್ಲ ನೋಡಿರ್ತೀರಿ ನಮ್ಮ ಕಿಚನ್ ಯಾವ ಥರ ಇತ್ತು ಅಂತೇಳಿ. ಇಲ್ಲೆಲ್ಲ ಗ್ಯಾಸ್ ಇತ್ತು. ಸೊ ಇವಾಗೆಲ್ಲ ತೆಗ್ದು ಮೇಲ್ಗಡೆ ರೂಮ್ ಒಳಗೆ ಶಿಫ್ಟ್ ಮಾಡಿದ್ದೀವಿ. ಈ ಥರ ಐತಿ ಸದ್ಯಕ್ಕೆ. ಇಲ್ಲೆಲ್ಲ ಡ್ರಾ ಸಿಸ್ಟಮ್, ಆಮೇಲೆ ಇದು ಸ್ವಲ್ಪ ಕಟ್ಟಿ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಇಲ್ಲಿ ಸಿಲಿಂಡರ್ ನಾರ್ಮಲ್ ಆಗಿ ಬರುತ್ತೆ ನಮ್ದು. ಆಮೇಲೆ ಇಲ್ಲಿನೂ ಫುಲ್ ಅಲ್ಲಿವರೆಗೂ ಕಟ್ಟಿ ಬರುತ್ತೆ. ಆಮೇಲೆ ಆ ಸಿಂಕ್ ಎಲ್ಲ ನಾವು ತೆಗೆದ್ರೆ ಇವಾಗಿಂದ ಮಾಡರ್ನ್ ಸಿಂಕ್ ಬರುತ್ತಲ್ಲ ಟ್ರೆಂಡಲ್ಲಿ ಇರೋದು, ಅದು ಅಲ್ಲಿ ಒಂದಿಷ್ಟು ಹಾಕಿಸ್ಬೇಕಂತ ಪ್ಲ್ಯಾನ್ ಐತಿ. ಆಮೇಲೆ ಇಲ್ಲಿ ಮೇಲ್ಗಡೆ ಎಲ್ಲ ಗಿಡಗಳು, ಆಮೇಲೆ ಇಲ್ಲೆಲ್ಲ ಕಬೋರ್ಡ್ ಸಿಸ್ಟಮ್ ಬರುತ್ತೆ. ಇಲ್ಲಿಗೆಲ್ಲ ನಮಗಿನ್ನ ಏನು ಪ್ಲ್ಯಾನ್ ಆಗಿಲ್ಲ. ಇನ್ನು ಇಲ್ಲಿ ಏನು ಮಾಡ್ಬೇಕಂತ ಅಷ್ಟು ಗೊತ್ತಾಗೋದಿಲ್ಲ ನಮ್ಗೆ. ಆಮೇಲೆ ಆ ಸೈಡ್ ಬಂದುಬಿಟ್ಟು ಫುಲ್ ಕಬೋರ್ಡ್ ಸಿಸ್ಟಮ್ ಬರುತ್ತೆ. ಆಮೇಲೆ ಈ ಪ್ಲೇಸ್ ಒಳಗೆ ನಮ್ದು ಫ್ರಿಜ್ ಕೂರುತ್ತೆ. ಫ್ರಿಜ್ ಅಂದರೆ ನಮ್ಮದು ಹಾಲ್ ಒಳಗೆ ಕೂತೈತಿ. ಇಲ್ಲಿ ಸರಿಯಾಗಿ ಅದಕ್ಕೆ ಸ್ವಿಚ್ ಬೋರ್ಡ್ ಸಿಕ್ಕಿಲ್ಲ ಅಂಥೇಳಿ ಹೊರಗಡೆ ಇಟ್ಟಿದ್ವಿ. ಇವಾಗ ಹೆಂಗೋ ಕಟ್ಟಿಸ್ತಾವಲ್ಲ, ಸೊ ಅದು ಸ್ವಿಚ್ ಎಲ್ಲ ಇಲ್ಲೇ ಹಾಕಿ ಫ್ರಿಜ್ಜನ್ನು ಇಲ್ಲೇ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ಆಮೇಲೆ ಇದು ಮೇಲ್ಗಡೆ ಏನು ನೋಡತ್ತಿರಲ್ಲ ನೀವು, ಫುಲ್ ಪರ್ದ ಥರ ಕರ್ಟನ್ ಬರ್ತೈತಲ್ಲ, ಅದು ಇದ್ರೊಳಗೆ ಆ ಥರ ಏನು ಪ್ಲ್ಯಾನ್ ಮಾಡಿ ನಮ್ಮ ಮಗ ಹಾಕ್ಸ್ಕೊಂಡು ತಂದಿದ್ದಾರೆ. ಅದೇ ಥರ ಹಾಕಿಸ್ಬೇಕು. ಆಮೇಲೆ ಇದು ಫಿಲ್ಟರ್ ಎಲ್ಲ ಅಲ್ಲೇ ಇರುತ್ತೆ. ಸಿಂಕ್ ಮಾಡರ್ನ್ ಸಿಂಕ್ ಅಂತ ಚೇಂಜ್ ಆಗುತ್ತೆ ಅದಕ್ಕೆ ಆಗುವಷ್ಟು. ಮತ್ತೇನಪ್ಪ ಅಂದ್ರೆ ಇಷ್ಟು ಆಗೈತಿ. ಇನ್ನು ನೋಡ್ಬೇಕು ಅವ್ರು ಕಟ್ಟಾಗಿ ಬರೋರು. ಆಮೇಲೆ ಏನಪ್ಪ ಅಂದ್ರೆ ಇದೆಲ್ಲ ಟೈಲ್ಸ್ ಎಲ್ಲ ಏನವಲ್ಲ ಇದೆಲ್ಲ ತೆಗಿತೀವಿ. ಆಮೇಲೆ ನಮ್ಗೇನು ಪ್ಲ್ಯಾನ್ ಐತಂದ್ರೆ ಇದು ಏನು ಮುಲಿ ಒಳಗೆ ಏನರ ರೌಂಡ್ ಈ ಥರ ಕಟ್ಟಿ ಕಲ್ಲು ಸಿಗತ್ತಲ್ಲ ಆ ಥರ ಹಾಕಿಸ್ಬೇಕಂತ ಐತಿ. ಏನಾದರೂ ಗಿಡ ಇಡಕ್ಕೆ ಅಥವಾ ಏನಾದರೂ ಲೈಟಿಂಗ್ಸ್ ಎಲ್ಲ ಹಾಕಕ್ಕೆ ಫುಲ್ ಇಲ್ಲೆಲ್ಲ ಸರೌಂಡ್ ಲೈಟಿಂಗ್ಸ್ ಹಾಕಿ ಈ ಮುಲಿ ಒಳಗೆ ಏನು ಫಿಕ್ಸ್ ಮಾಡ್ಬೇಕಂತೈತಿ. ಸೊ ನೋಡೋಣ. ಅದು ಅವ್ರಿಗೆ ಕಟ್ಟೋರ್ಗೆ ಐಡಿಯಾ ಹೇಳಿ ಗೊತ್ತಾಗುತ್ತಲ್ಲ ಯಾವ ಥರ ಆಗುತ್ತೆ ಅಂತೇಳಿ. ಸೊ ನಮ್ಮದು ಡ್ರೀಮ್ ಕಿಚನ್ ರೆಡಿ ಆಗತ್ತೆ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ನೋಡೋಣ ಯಾವ ಥರ ಬರ್ತೈತೆ ಅಂತೇಳಿ ಎಕ್ಸೈಟ್ಮೆಂಟ್ ಒಳಗದೆ ನಾನು. ಆಮೇಲೆ ಹಾಲಿಂದೆಲ್ಲ ನಿಮಗೆ ನಮ್ಮ ಮನೆಯವ್ರು ಹೇಳ್ತಾರಂತ ಯಾವ ಥರ ಅಂಥೇಳಿ. ಆಮೇಲೆ ಆಚೆ ಹಿತ್ತಲ ಕಡೆ ನಾವು ಟಾಯ್ಲೆಟ್ ಅದು ಮತ್ತು ಕಾಂಪೌಂಡ್ ಅದು ಕಟ್ಸತ್ತೀವಿ. ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಸದ್ಯಕ್ಕೆ ಇವಾಗ ಹಾಲು ರೂಮಿಂದೆಲ್ಲ ನಮ್ಮ ಮನೆಯವ್ರು ಹೇಳ್ತಾರೆ. ಮನೆಯವ್ರು ಇವಾಗ ಏನಪ್ಪ ಅಂತಂದ್ರೆ ನಮ್ಮ ಮೇಡಮ್ಮರೆಲ್ಲ ಹೇಳಿದ್ರು. ಇವಾಗ ನಾ ಹೇಳ್ತೀನಿ ಕೇಳ್ರಿ ನಮ್ಮ ಹಾಲ್ ಬಗ್ಗೆ. ಒಂಥರ ಇದು ಹಾಲ್ ಯಾರು ಮಾಡ್ಸಿರ್ಬಾರ್ದು ನಮ್ಮ ಊರೊಳಗೆ ಅಂತ ನನ್ನ ಆಸೆ. ಬಟ್ ಆ ಥರ ಆಗುತ್ತಿಲ್ಲ ಗೊತ್ತಿಲ್ಲ. ನಮ್ಗಿಂತ ಶ್ರೀಮಂತರು ಅದಾರ. ಬಟ್ ಮುಂದೊಂದು ದಿನ ನಾವು ಎಲ್ಲರಿಗಿಂತ ಜಾಸ್ತಿ ಡಬಲ್ ಇದನ್ನು ಮಾಡ್ಬೇಕಂತ ನನ್ನ ಆಸೆ ಐತಿ. ಇಲ್ಲೇನೇನಪ್ಪ ಅಂತಂದ್ರೆ ಅದು ಟಿ ವಿದೊಂದು ಈ ಕಬೋರ್ಡ್ ಬರ್ತೈತಿ. ಈ ಥರ ಇದೊಂದು ಏನೋ ಒಂಥರ ಡಿಫ್ರೆಂಟ್ ಮಸ್ತಾಗಿ ಇರೋದಂಥ ಟಿ ವಿದೊಂದು ಹಾಕಿ ಮಾಡಿಸ್ತೀನಿ. ಆಮ್ಯಾಗ ಏನಪ್ಪ ಅಂದ್ರೆ ನಮ್ದು ಇದು ಒಂಥರ ಜಾತ್ರೆ ಆಗಿಬಿಟ್ಟೈತಿ. ಎಲ್ಲ ಫುಲ್ ಐಟಮ್ಸ್ ಆಗಿದಾವೆ. ಆಮೇಲೆ ಗ್ಲಾಸ್ಗಳೆಲ್ಲ ಭಾಳ ಆಗಿದಾವಲ್ಲ, ಇದು ಸ್ವಲ್ಪ ಟ್ರೆಂಡ್
ಇಲ್ಲಿಂದ ಇಲ್ಲಿವರೆಗೂ ಒಂದು ಇದು, ಆಮೇಲೆ ಈ ಕಡೆಯಿಂದ ಈ ಕಡೆ, ಆಮೇಲೆ ಈ ಕಡೆಯಿಂದ ಈ ಕಡೆ, ಈ ಥರ ಇದನ್ನ ಕ್ಲೌಡ್ ಸಿಸ್ಟಮ್ ಒಳಗೆ ಮಾಡಿಸ್ಬೇಕಂತ ನನ್ನ ಪ್ಲ್ಯಾನ್ ಐತಿ. ಅದ್ರೊಳಗೆ ಲೈಟಿಂಗ್ಸ್, ಆಮೇಲೆ ಫುಲ್ ಸ್ಕ್ರಿಪ್ಟ್ ಲೈಟ್ ಅಂತ ಬರ್ತೈತಲ್ಲ, ಸ್ಪ್ರಿಟ್ ಲೈಟೇ ಅದು, ಆ ಲೈಟ್ ಎಲ್ಲ ಹಾಕ್ಸ್ಬೇಕಂತ ಐತಿ. ಆಮೇಲೆ ಮೇಲ್ಗಡೆ ಎಲ್ಲ ಫುಲ್ ಪಿ ಒ ಪಿ ನನಗೆ ಯಾವ ಥರ ಬೇಕು ನೋಡಿ ಆ ಥರ. ಅದ್ರೊಳಗೆ ಮತ್ತು ಜಾತ್ರೆ ಲೈಟ್ಸ್ ಅದು ಹಾಕ್ಸಲ್ಲ ನಾನು, ಸಿಂಪಲ್ಲಾಗಿ ವೈಟ್ ಲೈಟು ಇಲ್ಲಾಂದ್ರೆ ಬ್ಲೂ ಲೈಟು, ಇಷ್ಟ ಎರಡೇ ಥರ ಲೈಟ್ ಹಾಕ್ಸಿಸ್ಬೇಕಂತ ನನ್ನ ಪ್ಲ್ಯಾನ್ ಐತಿ. ಫುಲ್ಲು ಎಲ್ಲ ಪಿ ಒ ಪಿ ಆಯ್ತು. ಮತ್ತು ಇಲ್ಲೇನೋ ಒಂದು ಮಾಡಿಸ್ಬೇಕಂತ ಐತಿ. ಇಲ್ಲೆಲ್ಲ ನಮ್ಮ ತಾರ್ಗಳು ನಿಲ್ಸಿದ್ದೆವು, ಬೆಂಗಳೂರೊಳಗೆ ದುಡ್ಕೊಂಡು ತೊಗೊಂಬಂದಿದ್ದು ತಾರ್ಗಳಿವು, ನೋಡ್ರಿ ಒಂದು ಸಲ. ಫ್ರಿಜ್ ಅಂತೂ ಒಳಗಡೆ ಹೋಗುತ್ತೆ. ಸೋಫಾ ಸೆಟ್ ಇದು ಇಲ್ಲೇ ಇರ್ತವೆ ಸೋಫಾ ಸೆಟ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮತ್ತೆ ಹೇಳ್ತೀನಿ ಕೇಳಿ, ಟಿವಿದಂತೂ ಫುಲ್ಲು, ಟಿವಿದೊಂಥರ ಚೆನ್ನಾಗಿ ಆಗ್ಬೇಕು ನಮ್ಮ ಟಿವಿದೊಂದು. ಆಮೇಲೆ ಪಿ ಒ ಪಿದು ಹೇಳಿದೆ, ಇದೆಲ್ಲ ಆಯ್ತು. ಇಷ್ಟ ನನ್ನ ಪ್ಲ್ಯಾನ್ ಇರೋದು. ಮತ್ತು ನಮಗೆ ಬೆಡ್ರೂಮ್ ತೋರಿಸಲ್ಲ, ಯಾಕಂದ್ರೆ ಫುಲ್ ಹೊಸಾಟ್ ಐತದ. ಬೆಡ್ರೂಮ್ ಒಳಗೆ ಒಂದು ಮೇಕಪ್ದ ಸೆಟ್ಟದ, ಆಮೇಲೆ ಒಂದು ಟಿಜುರಿ, ನಾವು ಹೇಳ್ಬೇಕಂದ್ರೆ ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಟಿಜುರಿ ಮಾಡಿಸ್ಬೇಕಂತ ಐತಿ. ಯಾಕಂದ್ರೆ ಆಕೆ ಟಿಜುರಿ ಐತದ ಫುಲ್ ಹೈಟ್ ಐತಲ್ಲ, ಅದ್ರ ಸಂಬಂಧ ನಾನು ಟಿಜುರಿ ಒಂದು ಚೇಂಜ್ ಮಾಡಿಸ್ಬೇಕಂತ ನನ್ನ ಪ್ಲ್ಯಾನ್ ಐತಿ. ಆಮೇಲೆ ಪೇಂಟಿಂಗ್ ಎಲ್ಲ ಇದೇ ಇರ್ತೈತಿ. ಬಟ್ ಇವೆಲ್ಲ ಅದಾವಲ್ಲ ನಮ್ಮ ಪೂಜಾನ ಮದುವೆ ಒಳಗೆ ಕೊಟ್ಟಿದ್ದು ಗೊಂಬಿ, ಅದು ಎಲ್ಲ ತೆಗಿಸ್ಬೇಕಂತ ನನ್ನ ಪ್ಲ್ಯಾನ್. ಆಮೇಲೆ ಆ ಕಡೆ ಈ ಕಡೆ ಒಂದು 2 ಇದ್ರ ಲೈಟ್ ಕೊಡಿಸ್ತೇನೆ, ಜಾಮರ್ ಆ ಲೈಟ್ ಅಂತಾರಲ್ಲ, ಆ ಲೈಟ್ ಹಾಕಿಸಿ ಅದೊಂಥರ ಹಿಂಗೆ ತಿರುಗೋ ಥರ ಏನೋ ಡಿಫ್ರೆಂಟ್ ಆಗಿರೋದು ಪ್ಲ್ಯಾನ್ ನಂದು ಐತಿ. ಹೆಂಗೆ ಆಗುತ್ತೆ ಏನೇನೋ ನೋಡೋಣಂತ. ಆಮೇಲೆ ನನ್ನ ಪ್ಲ್ಯಾನ್ ಫೋಟೋ ನೋಡಿದ್ರೆ ಅಂದ್ರೆ ನೀವು ಗಾಬರಿ ಹೋಗ್ಬಿಡ್ತೀರಿ. ನಾನು ಆ ಫೋಟೋ ಹಾಕ್ತೀನಿ, ಬಟ್ ನೋಡಿರಿ ಅದೇ ಥರ ಮಾಡಿಸ್ಬೇಕಂತ ನನ್ನ ಪ್ಲ್ಯಾನು. ಬಟ್ ಪೇಂಟಿಂಗ್ ಎಲ್ಲ ಚೇಂಜ್ ಮಾಡಿಸ್ಬೇಕಂತ ನನ್ನ ಆಸೆ ಐತಿ. ಪೇಂಟಿಂಗ್ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಮಮ್ಮಿ ಪೇಂಟಿಂಗ್ ಅದು ಅಂದ್ರೆ ಭಾಳ ಚಪ್ಪಲ್ ತೊಗೊಂಡು ಹೊಡಿತಾಳೆ ನನ್ನ. ಅದಕ್ಕೆ ನಮ್ಗೆ ಹೆಂಗೆ ಬೇಕು ನೋಡೋ ಹಂಗೆ ಮಾಡಿಸ್ಕೊತೀವಿ. ಆಮೇಲೆ ಈಗ ಹಿತ್ಲ ಕಡೆ ಹೋಗೋನು, ಹಿತ್ಲ ಕಡೆ ಒಂದು ಟಾಯ್ಲೆಟ್ ಕಟ್ಟಿಸ್ಬೇಕಂತ ಐತಿ. ಯಾಕಂದ್ರೆ ನಮ್ಮ ಟಾಯ್ಲೆಟ್ ಒಂದು ಅರ್ಧ ಕಿಲೋಮೀಟ್ರ್ ದೂರ ಐತಿ. ಅದಕ್ಕೆ ಟಾಯ್ಲೆಟು, ಕಂಪೌಂಡು, ಲಾನ್ ಎಲ್ಲ ಹಾಕಿಸಿ ಮಸ್ತ್ ಗಾರ್ಡನ್ ಗತೆ ಮಾಡೋದು ನನ್ನ ಪ್ಲ್ಯಾನ್. ನೋಡೋಣ. ಇದು ನಮ್ದೆಲ್ಲ ಹಿತ್ಲ ಮನೆ, ಇದು ನಮ್ದು ಜಳಕ ಮಾಡೋದು ಏರಿಯಾ ಐತಿ. ಇದೆಲ್ಲ ಟೈಲ್ಸಿಂಗ್ ಚೇಂಜ್ ಐತಿ, ಇದು ಹೇಳಲ್ಲ, ಮಾಡ್ಬೇಕಾದ್ರೆ ತೋರಿಸ್ತೀನಂತ. ಇಲ್ಲೇನೇನಪ್ಪ ಅಂತಂದ್ರೆ ಇಲ್ಲೆಲ್ಲ ಟಾಯ್ಲೆಟ್ ಬರ್ತೈತಿ. ಒಂದು ಇಂಡಿಯನ್ ಒಂದು ಇದ್ರದ್ದು ಟಾಯ್ಲೆಟ್ ಬರ್ತೈತಿ. ಆಮ್ಯಾಕೆ ಇದು ಇಷ್ಟು ಹಿಂಗೆ ಅಲ್ಲಿವರೆಗೂ ಕಂಪೌಂಡು. ಆಮ್ಯಾಕೆ ಇಲ್ಲಿಂದ ಅಲ್ಲಿವರೆಗೂ ಕಂಪೌಂಡ್. ಅದು ನಮ್ಮದು ಹಳೆ ಟಾಯ್ಲೆಟ್. ಇವಾಗ ಯೂಸ್ ಮಾಡೋ ಟಾಯ್ಲೆಟ್ ಇದೆ ನಮ್ದು. ಇವಾಗ ಇದನ್ನೆಲ್ಲ ಚೇಂಜ್ ಮಾಡಿಸಿ ಫುಲ್ಲು ಗಾರ್ಡನ್ ಎಲ್ಲ, ಇಲ್ಲೆಲ್ಲ ಗಾರ್ಡನ್ ಮಾಡಿಸ್ಬೇಕಂತ ನನ್ನ ಪ್ಲ್ಯಾನ್ ಐತಿ. ಇಲ್ಲೆಲ್ಲ ಮೇಲೆಲ್ಲ ತಗಡು ಮಾಡಿಸ್ಬೇಕು. ಇಷ್ಟೆಲ್ಲ ಹಿತ್ತಲಂದೆಲ್ಲ ಪ್ಲ್ಯಾನ್ ಐತಿ. ಪ್ಲ್ಯಾನ್ ನಂದು ಐತಿ, ನಮ್ಮ ಮೇಡಮ್ ಅವ್ರದ್ದು ಐತಿ. ಎಲ್ಲ ಇದ್ರಾಗ ನಂದು ಪ್ಲ್ಯಾನ್ ಐತಿ ಅಂತ ಹೇಳಿಬಿಟ್ಟೆ ನಾನು. ನಮ್ಮ ಮೇಡಮ್ ಅವ್ರ ಪ್ಲ್ಯಾನ ಭಾಳ ಇರೋದು. ಯಾಕಂದ್ರೆ ಕಿಚನು, ರೂಮು ಎಲ್ಲ ಅವ್ರದ್ದೇ ಇರೋದು. ನಂದು ಏನಪ್ಪ ಜಾಸ್ತಿ ಇರೋದು ಅಂದ್ರೆ ನನ್ನ ಹಾಲ್ಗೆ. ಯಾಕಂದ್ರೆ ಬಂದ ತಕ್ಷಣ ಎಲ್ಲರೂ ಹಾಲ್ನಾಗ ಕುತ್ಕೊತಾರಲ್ಲ, ನೋಡಿದ್ರೆ ಚಂದ ಅನ್ನಿಸ್ಬೇಕು ಅಂತ ನನ್ನ ಆಸೆ. ಎಲ್ಲ ನಮ್ಮವ್ವ 2016 ಮನೆ ಕಟ್ಸಿದ್ದು ನಾವು. ಇದು 16, 17, 18 3 ವರ್ಷ ಮನೆ ಫುಲ್ ಕಟ್ಟೋದಾಗಲಿ ಎಲ್ಲ ಆಗಲಿ. ಇವಾಗ ಏನು ಬರೀ ನಾ ಹೇಳಿದ ನೋಡು, ಕಿಚನು ಆಮೇಲೆ ನಮ್ದು ಇದು ಹಾಲು, ಹಿತ್ತಲಾಗದ ಪೈಖಾನಿ ಮತ್ತು ಕಂಪೌಂಡು ಎಲ್ಲ ಕಟ್ಸೋಕೆ ಒಂದು ಪ್ಲ್ಯಾನ್ ಐತಿ. ಅದು ಎಷ್ಟು ಏನು ಅಂತೇಳಿ ನೆಕ್ಸ್ಟ್ ಒಂದು ವಿಡಿಯೋದಾಗ ಫುಲ್ ಎಲ್ಲ ಖರ್ಚಾಗಿದ್ದ ಹೇಳ್ತೇನಂತ. ಇವತ್ತು ಏನಂತಂದ್ರೆ ನಮ್ಮ ಅವ್ವರು ಬರ್ತಾರೆ ನಮ್ಮ ಮನೆಗೆ. ಬಂದ್ರಂದ್ರೆ ಅವ್ರು ಎಲ್ಲಿ ಕೆಲಸ ಮಾಡಿದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ರಾಣೆಬೆನ್ನೂರಲ್ಲಿ ಕೆಲಸ ಮಾಡ್ತಾರೆ. ಅವರು ಬಂದ ತಕ್ಷಣ ಅಂತಂದ್ರೆ ಫಸ್ಟ್ ಇವತ್ತೆಲ್ಲ ಅಮೌಂಟ್ ಎಲ್ಲ ಸೆಟ್ ಮಾಡಿಕೊಂಡು ನಾಳೆ ಐಟಮ್ಸ್ ತರಕ್ಕೆ ಹೋಗ್ಬೇಕು. ಫಸ್ಟ್ ಕೆಲಸ ನಮ್ಮದು ಅಡುಗೆ ಮನೆ ಕೆಲಸ. ಯಾಕಂದ್ರೆ ನಮ್ಮ ಮೇಡಮ್ ಅವರು ಭಾಳ ಕಾಯಕತ್ತಾರ ಅದನ್ನ, ಅಡುಗೆ ಮನೆ ಹೆಂಗೆ ಕತೆ ಏನೋ ಅಂತೇಳಿ. ಆಮ್ಯಾಕೆ ನಿಮಗೂ ಕಟ್ಟಿಸ್ಬೇಕಂತ ಆಸೆ ಇರ್ತೈತಿ. ಈ ವಿಡಿಯೋ ನೋಡೋರು ನಿಮಗೂ ಆಸೆ ಇದ್ದರೆ ಎಸ್ ಅಂತ ಕಮೆಂಟ್ ಹಾಕ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ನಾಳೆ ಐಟಮ್ಸ್ ಏನೇನು ಥರ ಹೋಗ್ತೇವೆ ಏನೇನಿಲ್ಲ ಅದ್ರದ್ದು ಒಂದು ವ್ಲಾಗ್ ಮಾಡ್ತೇನಂತ. ಮತ್ತು ನಿಮ್ಗೆ ಭಾಳ ಇದಿರ್ತೈತಿ ಎಷ್ಟು ಖರ್ಚಾಗ್ಬೋದು ಏನು ಅಂತೇಳಿ. ಅದ್ರ ಸಂಬಂಧ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಡೈಲಿ ಅಪ್ಡೇಟ್ ಮಾಡ್ಕೊತ ಇರ್ತೇನೆ. ಮತ್ತೇನು ಪೂಜಾ ಮತ್ತೇನಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ಬಾಯ್.